ನಿಜವಾಗ್ಲೂ ಆ ವ್ಯಕ್ತಿ ಬದುಕು ಸಾವಿನ ನಡುವರ್ಗ ಓಡಾಡಿದಂಥವು. ಅದು ಒಂದು ಕಾರ್ಯಕ್ರಮಗಳಾಗದಲ್ಲದೆ ಇವತ್ತು ನಾನು ಹೇಳ್ತೀನಿ 2008ರಲ್ಲಿ ಕೊಪ್ಪಳ ಜಿಲ್ಲಾಡಳಿತ ಬಸವಪ್ರಕೆರೆ 30 ವರ್ಷಕ್ಕೆ ಲೀಸ್ ಪಡೆದಿದೆ. ಕೆರೆಯ ಮೂಲ ಸ್ವರೂಪ ಕೂಡ ಧಕ್ಕೆ ಆಗದಂತಿರ್ಬೇಕಂತಕ್ಕಂಥದ್ದು ಕೋರ್ಟ್ ಆರ್ಡರ್ ಇದ್ದರೂ ಕೂಡ ಇವತ್ತು ಆ ಬಲ್ಡೋಟ್ ಕಾರ್ಖಾನೆ ಸಂಪೂರ್ಣವಾಗಿ ಸುಮಾರು 40% ಕೆರೆಯನ್ನು ಇವತ್ತು ಮುಚ್ಚತಕ್ಕಂಥ ಕೆಲಸ ಮಾಡಿದ್ದಾರೆ. ಕೆರೆ ಯಥಾವತ್ತಾಗಿರಬೇಕು. ಇವತ್ತು ಕೋರ್ಟ್ ಆರ್ಡರ್ದನ್ನು ತಪ್ಪಿಸಿ ಅವ್ರು ಮಾಡಿರ್ತಕ್ಕಂಥದ್ದು ಅಂಥ ಕೆಲಸ. ಇವತ್ತು ಕೆರೆ ಮುಚ್ಚತಕ್ಕಂಥ ಕೆಲಸ ಅವ್ರಿಗೆ ಕೊಟ್ಟಿದ್ದವ್ರು ಯಾರು? ಅದಲ್ಲದೆ ಇವತ್ತು ದೊಡ್ಡ ದೊಡ್ಡ ಕಬ್ಬಿಣ ಗೇಟುಗಳನ್ನು ನಿರ್ಮಾಣ ಮಾಡಿಕೊಂಡು ಗುರುಗಾಯಿಗಳಿಗೆ ಜಾನುವಾರುಗಳಿಗೆ ನೀರು ಕೊಡದೇ ಇರ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇದೆ ಸರ್. ಅದಲ್ಲದೆ ಸರ್, ಈಗ ನನಗೆ ಅಲ್ಲಿನೂ ಕೂಡ ಒಂದು ಬಿಲ್ ಇದೆ. ನಾನು ಉತ್ತರವನ್ನು ಒದಗಿಸಿದ್ದೇನೆ ನಿಮಗೆ. ಈಗ ಸರ್ ನಿಮ್ಮ ಉತ್ತರ ನನಗೆ ಬಂದಿಲ್ಲ ಸರ್ ಇನ್ನೂವರೆಗೂ. ಅಲ್ಲ, ನೀವು ಪ್ರಶ್ನೆ ಕೇಳಿದ್ರಿ, ಉತ್ತರ ಕೊಟ್ಟಿದ್ದೀನಿ. ಉತ್ತರ ಓದಿದಿರಿ ಅಂತ ನಾನು ಭಾವಿಸ್ತೇನೆ ಸರ್. ಇಲ್ಲ, ಈಗ ಕೊಟ್ಟಿದ್ದಾರೆ ಸರ್, ಗೊತ್ತಿಲ್ಲ ನನಗೆ. ಓಕೆನಾ? ಈಗ ಕೊಟ್ಟಿದ್ದಾರೆ ಸರ್. ಅಲ್ಲಿ ಒಂದು ಬಿಲ್ ಒಂದಿದೆ ನಮ್ಮದು ಅಲ್ಲಿ ಅಸೆಂಬ್ಲಿಯಲ್ಲಿ ಸರ್. ಯಾವಾಗ ನೋಡಿದ್ರು ಸರ್? ಅಲ್ಲ ರೀ ಸರ್, ದಯವಿಟ್ಟು ಸಚಿವರು ಸರ್, ನೀವು ಬರ್ತೀನಿ ಕೊಪ್ಪಳಕ್ಕೆ ಅಂತ ಹೇಳಿದ್ರಿ. ಬಂದು ನಾನು ನೋಡ್ತೀನಿ, ವಿಚಾರ ಮಾಡ್ತೀನಿ, ಬರ್ಲಿಲ್ಲ. ಕಳೆದ ಅಧಿವೇಶನ ಹಾಗೆ ಹೇಳಿದ್ರಿ, ಅದು ಹಿಂದಿನ ಅಧಿವೇಶನ ಹೇಳಿದ್ರಿ, ಈಗೂ ಹಾಗೆ ಹೇಳ್ತಿದ್ರಿ ಬರ್ತೀನಿ ಅಂತ. ಈಗ ನನಗೆ ಉತ್ತರ ಕೊಟ್ಟಿದ್ದಾರೆ, ನಾನೇನು ನೋಡಿ ಹೇಳಿ ನಾನು ನಿಮಗೆ? ನಾಳೆ ಏನ್ ಸರ್ ಹಂಗಂದ್ರೆ ನೀವು ಉತ್ತರ ಕೊಡ್ತಾರೆ, ಹೇಳಿ ನೀವು ಉತ್ತರ ಕೊಡ್ತಾರೆ ಅವರು. ಅಲ್ಲ, ಈಗ ಕೊಟ್ಟಿದ್ದಾರೆ ಮೇಡಮ್, ನನಗೆ ಉತ್ತರ ಕೊಟ್ಟಿಲ್ಲ ಸಭಾಪತಿಗಳ, ನನಗೆ ಉತ್ತರ ಈಗ ಕೊಡ್ತಾ ಇದ್ದಾರೆ. ಈಗ ಹೇಳಿ, ಅವರು ಹೇಳ್ತಾರೆ. ನಾನು ಉತ್ತರ ಹೇಳ್ತೀನಿ, ಕ್ಲಾರಿಫಿಕೇಶನ್ ಕೇಳಿ. ಉತ್ತರ ಹೇಳ್ತಾರೆ. ಸಾಮಾನ್ಯ ಸಭಾಪತಿಗಳೇ, ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು 28 ಸ್ಪಾಂಜ್ ಐರನ್ ಘಟಕಗಳ ಜೊತೆಗೆ ಕಬ್ಬಿನ ತಯಾರಿಕಾ ಘಟಕಗಳಿಗೂ ಕಾರ್ಯನಿರ್ವಹಿಸ್ತಾ ಇದ್ದು, ಇವುಗಳಿಂದ ಸುಮಾರು 4,683 ಕೋಟಿ ಬಂಡವಾಳ ಹೂಡಿಕೆಯಾಗಿದ್ದು 7,040 ಜನರಿಗೆ ಉದ್ಯೋಗ ಸೃಷ್ಟಿಯಾಗಿದೆ. ಈಗ ಮಾನ್ಯ ಸದಸ್ಯರು ಹೇಳುವ ಹಾಗೆ ಒಂದು ಬಾಲ್ದಾಟ ಕಂಪನಿ ಬಗ್ಗೆ, ಈ ಬಾಲ್ದಾಟ ಕಂಪನಿ ಇವತ್ತು ಸುಮಾರು ವಾರ್ಷಿಕ 3.5 ಮಿಲಿಯನ್ ಟನ್ ಸಾಮರ್ಥ್ಯದ ಇಂಟಿಗ್ರೇಟೆಡ್ ಸ್ಟೀಲ್ ಪ್ಲಾಂಟ್ ಮತ್ತು 295 ಮೆಗಾವ್ಯಾಟಿನ ಸಾಮರ್ಥ್ಯದ ಸ್ವಾಯತ್ತ ವಿದ್ಯುತ್ ಸ್ಥಾವರ ಸ್ಥಾಪನೆ ಮಾಡಲಿಕ್ಕೆ ಇವತ್ತು ಅವರು ಕೇಂದ್ರದ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಮಂತ್ರಾಲಯ ನವದೆಹಲಿ ಇವರಿಗೆ 2020 ಪರಿಸರ ಅನುಮೋದನೆಗಾಗಿ ಅವರು ಕೇಳಿಕೊಂಡಿದ್ದರು. ಅದರ ಅನುಸಾರವಾಗಿ ಸ್ಥಾಪನಾ ಸಮಿತಿ ಪತ್ರವನ್ನು ದಿನಾಂಕ 19/7/2020 ನೀಡುತ್ತದೆ. ವೆಚ್ಚನಿಗೆ ಸುಮಾರು 17,979 ಕೋಟಿ ಇದಾಗಿರ್ತದೆ. ಅದಲ್ಲದೆ ನಾವು ವಿಶ್ವ ಬಂಡವಾಳಿಕ ಹೂಡಿಕೆದಾರ ಸಮಾವೇಶದಲ್ಲಿ ಕೂಡ, ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನಲ್ಲೂ ಕೂಡ ಇದನ್ನು ಈಗ ಒಡಂಬಡಿಕೆ ಮಾಡ್ಕೊಂಡಿದ್ದೀವಿ. ಈಗ ನಾನು ಮಾನ್ಯ ಸದಸ್ಯರಿಗೆ ಹೇಳುವಂಥದ್ದು, ಗೌರವಾನ್ವಿತ ಸದಸ್ಯರಿಗೆ ಹೇಳುವಂಥದ್ದು, ಇವತ್ತು ಬಾಲ್ದಾಟ ಗ್ರೂಪ್ನ ಸಂಸ್ಥೆಯಲ್ಲಿ MSPL ಕೈಗಾರಿಕೆ ಒಳಗಂತೆ ಇತರ ಕೈಗಾರಿಕೆ ಮಾಲಿನ್ಯ ಮುಕ್ತರ ಬಗ್ಗೆ ಅಧ್ಯಯನ ನಡೆಸಲಿಕ್ಕೆ ದಿನಾಂಕ 11/7/2024 ಮತ್ತು 13/12/2021 ಕೊಪ್ಪಳ ತಾಲೂಕಿನಲ್ಲಿರುವ ವಿವಿಧ ಕೈಗಾರಿಕೆಗಳಿಗೆ ತಜ್ಞರ ಸಮಿತಿಯ ಪರ್ಯವೇಕ್ಷಣೆ ಮಾಡಿದ್ದು, ಈ ಸಮಿತಿಯ ನೀಡಿರುವ ವರದಿಯನ್ನು ಇವತ್ತು ಸಹ ನಾನು ತಮ್ಮ ಮುಂದೆ ಕೊಡ್ತೇನೆ. ಸೆಕ್ರೆಟರಿ MOF, ಯಾಕಂದ್ರೆ ಕೇಂದ್ರ ಸರ್ಕಾರ ಇದು, ಸೆಕ್ರೆಟರಿ MOF ಮತ್ತು ಅವರು ಇವತ್ತು ಸಹ ದಿನಾಂಕ 18/7/2025 ಗೌರ್ಮೆಂಟ್ ಆಫ್ ಇಂಡಿಯಾ ಮೇಡಮ್ 2025ರಲ್ಲಿ ತಜ್ಞ ಸಮಿತಿಯನ್ನು ನೀಡಿರುವ ವರದಿಯನ್ನು ಮುಂದಿನ ಕ್ರಮಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಕೋರಿದ್ದಾರೆ. ಅದರಂತೆ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, ನಮ್ಮ ಇಲಾಖೆ 5/8/2025 ತಜ್ಞರ ಸಮಿತಿ ವರದಿಯನ್ನು ಸದಸ್ಯ ಕಾರ್ಯದರ್ಶಿ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರಿಗೆ, ಜಿಲ್ಲಾಧಿಕಾರಿ ಕೊಪ್ಪಳ ಮತ್ತು ಆಯುಕ್ತರು ಕೈಗಾರಿಕಾ ಕಾರ್ಯದರ್ಶಿ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ಹಾಗೂ CEO ಮತ್ತು EMKIDB ಇವುಗಳ ಕಳಿಸಿದ್ದು ಸದರಿ ವರದಿಯ ಶಿಫಾರಸು ಪರಿಶೀಲಿಸಿ ಅನುಷ್ಠಾನಗೊಳಿಸುವಂತೆ ಅವರಿಗೆ ಕೋರಿದ್ದೀವಿ. ಇದಲ್ಲದೆ ಸನ್ಮಾನ್ಯ ಸಭಾಪತಿಗಳೇ, ದೀಸ್ ಆರ್ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು, ಎನ್ವಿರಾನ್ಮೆಂಟು, ದೇ ಆರ್ ದ ಲೆಜಿಟಿಮೇಟ್ ಆರ್ಗನೈಸೇಷನ್ಸ್. ನಮಗೆ ಇದಾಗಿನೂ ಕೂಡ ನಾನು ಇವರೆಲ್ಲರೂ ಕೂಡ ಮಾನ್ಯ ಸದಸ್ಯರು, ಅಲ್ಲಿಯ ಶಾಸಕರು ಎಲ್ಲರೂ ಬಂದು ಕೂಡಿದಾಗ ಅಲ್ದೋ ಸಮಾಧಾನಕ್ಕೆ, ಅದರರ್ಥ ನಾವು ಸೆಂಟ್ರಲ್ MOF ಮೇಲೆ ವಿಶ್ವಾಸ ಇಲ್ಲ ಅಥವಾ ಸ್ಟೇಟ್ ನಮ್ಮ ಪೊಲ್ಯೂಷನ್ ಕಂಟ್ರೋಲ್ ಮೇಲೆ ವಿಶ್ವಾಸ ಇಲ್ಲ ಅಂತಲ್ಲ. ಅದಾಗಿನೂ ಕೂಡ ನಾನು
ಇವರೆಲ್ಲರ ಭಾವನೆಗಳಿಗೆ ಇದು ಕೊಟ್ಟು ಇವತ್ತು ದಿವಸ ನಾವು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ, ಯಾಕಂದರೆ ಇದು ಆಗಿದೆ ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಕೂಡ ಅವರು ಕೂಡ ಒಂದು ಅಧ್ಯಯನ ಮಾಡಿ ಒಂದು ವರದಿಯನ್ನು ಕೂಡ ಕೇಳಿದ್ದೀವಿ. ಅವರು ಕೂಡ ಇವತ್ತು ದಿವಸ ವರದಿಯ ಅಧ್ಯಯನ ಇವತ್ತು ದಿವಸ ಕೊಡ್ತಾ ಇದ್ದಾರೆ. ಅದು ಇದರ ಸಲುವಾಗಿ ಸನ್ಮಾನ್ಯ ಸಭಾಪತಿಗಳು ನಾವು ಸುಮಾರು 50 ಲಕ್ಷಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಾ ಇದ್ದೀವಿ. ದಿಸ್ ಇಸ್ ಬಿಯಾಂಡ್ ಏನ್ರಿ. ಆಲ್ದೋ ಸೆಂಟ್ರಲ್ MOF ಪೊಲ್ಯೂಷನ್ ಇದು ಕ್ಲಿಯರ್ ಮಾಡಿದ್ದು ಕೂಡ, ಎನ್ವಿರಾನ್ಮೆಂಟಲ್ ಇದು ಕೂಡ ಮಾಡಿದಾಗೂ ಕೂಡ ನಾವು ಎಕ್ಸ್ಟ್ರಾ ಒಂದು ಇದನ್ನು ಇವತ್ತೊಂದು ದಿವಸ ನಾನು ಇವತ್ತೊಂದು ದಿವಸ ಇಂಟರ್ವ್ಯೂ ಮಾಡಿ ಮಾತು ಕೊಟ್ಟಿದ್ದೆ ಅವರಿಗೆ. ಅಲ್ಲಿ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮೂಲಕ, ಯಾಕಂದ್ರೆ ಸೆಂಟ್ರಲ್ MOF ಮ್ಯಾಗೆ ನಾವು ಡೌಟ್ ಮಾಡುವಂಗಿಲ್ಲ, ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾಗೂ ನಾವು ಡೌಟ್ ಮಾಡುವಂಗಿಲ್ಲ. ಅವ್ರಿಗೆ ಕೊಟ್ಟು ಇವತ್ತು ಅವ್ರ ಕಡೆಯೂ ಕೂಡ ವರದಿಯನ್ನು ನಾವು ಇವತ್ತು ಸಹ ಅದು ಸಬ್ಮಿಟ್ ಮಾಡ್ತಾ ಇದ್ದಾರೆ ಶಾರ್ಟ್ಲಿ. ಅವರಿಗೆ ಇದು ಅಲ್ಲದೆ ನಾನು ಅಲ್ಲಿ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಭಾಳ ದೊಡ್ಡ ವ್ಯಕ್ತಿತ್ವ. ಅವತ್ತು ಸಹ ಅವರು ಒಂದು ಸಲ ನಮಗೇನು ಹೇಳಿದ್ರು ಅದರಲ್ಲಿ ಕೊಪ್ಪಳಿನಲ್ಲಿ ಇವತ್ತು ಸಹ ಈ ವಿವಿಧ ಕಾರ್ಖಾನೆಗಳಿಂದ ಇವತ್ತು ಭಾಳಷ್ಟು ಪೊಲ್ಯೂಷನ್ ಆಗ್ತಾ ಇದೆ, ರಸ್ತೆಗಳೆಲ್ಲ ಹಾಳಾಗ್ತಾ ಇದ್ದಾವೆ. ಇದೆಲ್ಲವನ್ನು ಅಧ್ಯಯನ ಮಾಡೋಕ್ಕೆ ನಾನು ಒಂದು ಮಾತು ಕೊಟ್ಟಿದ್ದೆ ನಿಮಗೆ. ಏನಂದರೆ ಇವತ್ತು ಸಹ ನಾನು ಪ್ರೈವೇಟ್ಲಿ ಅದನ್ನು ಒಂದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಥವಾ ಯಾರ ಕಡೆಯಿಂದ ಇವತ್ತು ಸಹ ನಾನು ಅದನ್ನ ಅಧ್ಯಯನ ಮಾಡಬೇಕು ಅಂಥೇಳಿ ನಾನು ಸ್ಟೇಟ್ಮೆಂಟು ಮಾಡಿದ್ದೆ. ನಾನು ಆಮೇಲೆ ಅದನ್ನು ಒಂದು ಪ್ರಾಯೋಗಿಕವಾಗಿ ಕೊಪ್ಪಳ ಜಿಲ್ಲೆ ತಗೋಬೇಕು ಅಂಥೇಳಿ. ಆದರೆ ಮುಂದೆ ನಮ್ಮ ಅಧಿಕಾರಿಗಳು ಎಲ್ಲರೂ ಕೂಡ ಇರೋದ್ರು ಇದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗ್ತದೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಸಂಬಂಧಿಸಿದ್ದು ನೀವು ಇದನ್ನು ಮಾಡಲಿಕ್ಕೆ ಹೋದರೆ ಅದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆಗ್ತದೆ. ಮತ್ತು ನಾವು ಅದಕ್ಕೆ ಒಂದು ಇದನ್ನು ಕೂಡ ಕೇಳಿದ್ದೆ, ಏನಂದರೆ ಅವ್ರಿಗೆ ಒಂದು ಜಿಲ್ಲೆಗೆ ಎಷ್ಟು ಮಾಡ್ಬೇಕಂದ್ರೆ ಭಾಳ ದೊಡ್ಡ ಅಮೌಂಟ್ ಇತ್ತದು, ಅದಕ್ಕೆ ಆ ಸ್ಟಡಿ ಮಾಡಲಿಕ್ಕೆ. ಸೊ ಅದಾಗಿನೂ ಅದು ಅಲ್ಲಿಗೆ ಇವತ್ತು ಸಹ ಹಂತಕ್ಕೆ ನಾವು ನಿಂತಿದ್ದೀವಿ. ಇಲ್ಲಿ ಸೆಂಟ್ರಲ್ MOF ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಆ ಪ್ರಾಜೆಕ್ಟಿಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ MOF ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ದು ನಾವು ಇವತ್ತೊಂದು ಸಹ ರಿಪೋರ್ಟನ್ನು ಅವೇಟ್ ಮಾಡ್ತಾ ಇದ್ದೀವಿ. ಆ ರಿಪೋರ್ಟ್ ಬಂದ ಮೇಲೆ ಅದೆಲ್ಲವನ್ನು ಕೂಡ ಇದು ಮಾಡಿ ಮುಂದಿನ ಕ್ರಮನ ಕೈಗೊಳ್ತೀವಿ. ಇದಲ್ಲದೆ ಅಲ್ಲಿ ಭಾಳಷ್ಟು ಸ್ಪಾಂಜ್ ಆಯಿಲ್ ಯೂನಿಟ್ಸು, ವಿಶೇಷವಾಗಿ ಇದನ್ನು ನಾನು ಡಿಫೆಂಡ್ ಮಾಡ್ಕೋತಿದ್ದೀನಿ ಅಂತ ಅರ್ಥ ಆಗಬಾರ್ದು. ಆ ರಿಪೋರ್ಟ್ ಏನು ಬರ್ತದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಎಲ್ಲನೂ ಟ್ಯಾಲಿ ಮಾಡಿ ನಾವು ನೋಡ್ತೇವೆ. ಇವತ್ತು ಈ ಬೃಹತ್ ಕೈಗಾರಿಕೆ ಇವ್ರು ಏನು ಮಾಡ್ತಾರೆ, ಆ ಡಸ್ಟ್ ಈಸ್ ಆಲ್ಸೋ ಮನಿ ಫಾರ್ ದಮ್, ಅದು ದುಡ್ಡು ಅವ್ರಿಗೆ, ಅವರು ಅದನ್ನ ಇದು ಮಾಡ್ಕೊಳ್ಳುವಂಥದ್ದಾಗ್ತದೆ. ಈ ಸ್ಪಾಂಜ್ ಆಯಿಲ್ ಯೂನಿಟ್ಸು ಮತ್ತು ಅಲ್ಲಿ ಒಂದು ಮೇಡಮ್ನ ಲಾಸ್ಟ್ ಟೈಮ್ ಉತ್ತರ ಕೊಟ್ಟಿದ್ದೆ, ಒಂದು ಊರ ಹತ್ರ ಒಂದು ಆಯಿಲ್ ಮಿಲ್ ಯಾವುದೊಂದು ಇದೆ, ಒಂದು ಯಾವುದೋ, ಅದರಿಂದ ಇವತ್ತೊಂದು ಸಹ ನನಗೀಗ ಅದು ನೆನಪಿಲ್ಲ, ಅದನ್ನು ಉತ್ತರ ಕೊಟ್ಟಿದ್ದೆ ನಿಮಗೆ. ಅದರಿಂದ ಇವತ್ತೊಂದು ಸಾಲ ಕೊಪ್ಪಳದಲ್ಲಿ ಇದು ಆಗ್ತಾ ಇದೆ. ಒಂದು ವೇಳೆ ಈ ಫ್ಯಾಕ್ಟ್ರಿಯಿಂದ ಈಗಾಗಲೇ MOF ಎಲ್ಲರೂ ಕ್ಲಿಯರ್ ಮಾಡಿದ್ರೆ, ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿದ್ದ ನಾವು ನಿಲ್ಲಿಸಲಿಕ್ಕೆ ಬರೋದಲ್ಲ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನು ಒಂದು ಕೂಡ ನಾವು ನೋಡ್ಕೋತೀವಿ, ನೋಡಿಕೊಂಡು ಆಮೇಲೆ ನಿರ್ಣಯವನ್ನು ತೆಗೆದುಕೋತೀವಿ. ನಾನು ಮಾತು ಕೊಟ್ಟಿದ್ದೆ, ಇದು ಸ್ವಾಮೀಜಿಯವ್ರನ್ನ ಕೂಡ ಬಂದು ಭೇಟಿ ಆಗ್ತೀನಿ ಅಂತ ಸ್ವಾಮೀಜಿಯವ್ರ ಜೊತೆ ಮಾತನಾಡಿದ್ದೀನಿ. ಒಂದು ಸಲ ನಾನು ಬರಬೇಕಂದಾಗ ಅವತ್ತು ಸೆಂಟ್ರಲ್ ಸ್ಟೀಲ್ ಮಿನಿಸ್ಟರ್ ಬರ್ತಾ ಇದ್ದಾರೆ, ಅದಕ್ಕೆ ನೀವು ಬರೋದು ಬೇಡ, ಕುಮಾರಸ್ವಾಮಿ ಅವ್ರನ್ನ ವಿಸಿಟ್ ಮಾಡ್ತಾಯಿದ್ರು. ಹೀಗಾಗಿ ಅದು ಉಳ್ಕೊಂಡಿದೆ. ನಾನು ಬರ್ತೀನಿ, ಅವ್ರ ಮ್ಯಾಗೆ ಅಪಾರವಾದಂಥ ವಿಶ್ವಾಸ ನನಗೂ ಇದೆ, ಅವ್ರ ಮತ್ತೆ ಚರ್ಚಿಸ್ತೇನೆ. ಮತ್ತು ಇಲ್ಲಿ ಪ್ರಮುಖವಾಗಿ ಎಲ್ಲಿ ಪೊಲ್ಯೂಷನ್ ಆಗ್ತಾ ಇದೆ ಅನ್ನೋದನ್ನು ನಾವು ಕೂಡ ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಂದ ಐಡೆಂಟಿಫೈ ಮಾಡಿ ಯಾರು ನಿಜವಾಗಿ ಇಂಡಸ್ಟ್ರೀಸ್ ಪೊಲ್ಯೂಟ್ ಮಾಡ್ತಾ ಇದ್ದಾರೆ. ನನಗೊಂದು ಪ್ರಿಲಿಮಿನರಿ ರಿಪೋರ್ಟ್ ಇದೆ, ಈ ಸ್ಪಾಂಜ್ ಆಯಿಲ್ ಯೂನಿಟ್ಸಿಂದ ಭಾಳಷ್ಟು ಇದಾಗ್ತದೆ, ಆ ಒಂದು ಆಯಿಲ್ ಇಂಡಸ್ಟ್ರಿಯಿಂದ ಭಾಳಷ್ಟು ಇದು ಆಗ್ತದೆ. ಅದೆಲ್ಲವನ್ನ ಕೂಡಿಕೊಂಡು ಸ್ವಾಮಿಗಳ ಭಾವನೆ, ಜನರ ಭಾವನೆ ಏನಿದೆ, ಇದರಿಂದ ಒಂದು ವೇಳೆ ಏನಾದರೂ ಹಾನಿ ಆಗ್ತಿದ್ರೆ ನಾವು ಅದ್ರ ಬಗ್ಗೆ ನಾವು ಆ ಇಂಡಸ್ಟ್ರೀಸ್ಗೆ ನಾವು ಪರವಾನಗಿ ಕೊಡುವಂಥದ್ದು ಆಗೋದಿಲ್ಲ. ಬಟ್ ಹಿಯರ್ ಇನ್ಸ್ಪೆಕ್ಷನ್ ಆಗಿ ಹೋಗಿದೆ, ಗೌರ್ಮೆಂಟ್ ಆಫ್ ಇಂಡಿಯಾ, ಕೇಂದ್ರ ಸರ್ಕಾರ ಇದಕ್ಕೆ ಅನುಮತಿ ಕೊಟ್ಟಿದ್ದಾರೆ, ವಿಸಿಟ್ ಮಾಡಿದ್ದಾರೆ, ಎಲ್ಲವೂ ಕೂಡ ಆಗೋಗಿದೆ. ಅದು ವಿ ಆರ್ ಅವೈಟಿಂಗ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ರಿಪೋರ್ಟ್. ಅದೊಂದು ಬಂದ ಮೇಲೆ ಇವತ್ತು ನಾವು ಅದಕ್ಕೆ ತಾಳೆ ಮಾಡಿ ಅವತ್ತು ಸಹ ಮುಂದಿನ ನಿರ್ಧಾರವನ್ನು ಕೈಗೊಳ್ತೇವೆ. ಮಾನ್ಯ ಸಚಿವರೇ, ಸಭಾಪತಿಗಳೇ, ನೀವು ಹೇಳಿದ್ರಿ ಈಗ ಅವ್ರು ಬರತನ ತಡೆಯೋದು. ಇವಾಗ ನಿಮಗೆ ನಾನು ಏನು ಹೇಳ್ತಾ ಇದ್ದೀನಿ, ಒಂದು ಅಡಿಷನಲ್ ಆಗಿ ಸುಮ್ಮನೆ ಜಸ್ಟ್ ಒಂದು ರಿಅಶ್ಯೂರೆನ್ಸ್, ಐ ಕೆನಾಟ್ ಡಿಸ್ಪ್ಯೂಟ್. ನಾವು ಅದನ್ನ ಸೆಂಟ್ರಲ್ ಗೌರ್ಮೆಂಟು MOF ಪರ್ಮಿಷನ್ ಕೊಟ್ಟಿದ್ದು, ಕೇಂದ್ರ ಸರ್ಕಾರ ಇದು ಮಾಡಿದ್ದನ್ನು ನಾನು ಡಿಸ್ಪ್ಯೂಟ್ ಮಾಡಕ್ಕೆ ಬರೋದಿಲ್ಲ. ಅದಾಗಿನೂ ಕೂಡ ರಿಅಶ್ಯೂರ್ ಮಾಡ್ಲಿಕ್ಕೆ ಜನರ ಭಾವನೆಗಳಿದಾವೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಮ್ದು ಅಂತ ಹೇಳಿ ತಿಳ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಸರ್, ಈಗ ನೀವು ಭಾವನೆಗೆ ನಾನು ಗೌರವ ಕೊಟ್ಟು ಮಾಡ್ತಾ ಇದ್ದೇನೆ. ಅಲ್ಲ ಸರ್, ಈ ಜಾನುವಾರುಗಳಿಗೆ ಕುಡಿ ನೀರಿರ್ತಕ್ಕಂಥ ಪರಿಸ್ಥಿತಿ ಸಭಾಪತಿಗಳೇ, ಯಾವ ಇಂಡಸ್ಟ್ರಿದಿಂದ ಅಲ್ಲಿ ಪೊಲ್ಯೂಟ್ ಆಗ್ತಾ ಇದಾವೆ ನನಗೆ ಪ್ರಾಥಮಿಕ ವರದಿ ಇದೆ. ಅವ್ರಿಗೆ ನಾನು
ಅಥವಾ ನಾನ್ಕಿಂತ ಜಾಸ್ತಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ದೇ ಆರ್ ದ ರಿಯಲ್ ಅಥಾರಿಟೀಸ್. ಅವ್ರಿಗೆ ನಾವು ಸೂಚನೆ ಕೊಟ್ಟು ಇವತ್ತು ಯಾರ್ಯಾರು ಅಲ್ಲಿ ಪೊಲ್ಯೂಷನ್ ಆಗ್ತಾ ಇದ್ದಾವೆ ಅವ್ರಿಗೆ ಮೆಜರ್ ತಗೋಬೇಕು, ಇಲ್ಲಿ ಕ್ಲೋಸ್ ಮಾಡಬೇಕು, ಅದನ್ನು ಇನ್ಸ್ಟ್ರಕ್ಷನ್ಸನ್ನು ನಾನು ಕೊಡ್ತೇನೆ. ಸರ್ ಅದು ಆಯಿತು. ಇವಾಗ ಜಾನುವಾರುಗಳಿಗೆ ಕುಡಿಯೋ ನೀರು, ಕೆರೆಯನ್ನು ಮುಚ್ಚತಕ್ಕಂಥ ಕೆಲಸ ಯಾಕೆ ಮಾಡ್ತಾ ಇದ್ದಾರೆ? ಜಾನುವಾರುಗಳಿಗೆ ಅಟ್ಲೀಸ್ಟ್ ಕುಡಿಯೋಕ್ಕೆ ನೀರು ಅವ್ರ ವ್ಯವಸ್ಥೆನ ಒಳಗೆ ಬಿಟ್ಟು ಆ ಪ್ರಾಣಿಗಳಿಗೆ ನೀರು ಕುಡಿಯೋಕ್ಕಂತ ವ್ಯವಸ್ಥೆ ಕೂಡ ಮಾಡ್ತಾ ಇಲ್ಲ. ಅವರು ಬ್ಯಾರಿಕೇಡ್ ಹಾಕ್ಕೊಂಡ್ಬಿಟ್ಟು ಪೂರ್ತಿ ಭಾಳ ತಗದೆ ಮಾಡ್ತಾ ಇದ್ದಾರೆ. ಕೆರೆಯನ್ನು ಉಪಯೋಗಿಸ್ತಕ್ಕಂಥದ್ದನ್ನು ಅವರು ಬಿಡ್ತಾ ಇಲ್ಲ. ಅವರು ಒಪ್ಪಂದಕ್ಕೆ ತಪ್ಪಿ ಬಂದು ಇದು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಈಗ ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಲ್ಲಿ ಅವರು ಮಾನವೀಯತೆ ದೃಷ್ಟಿಯಿಂದ ಬಿಡ್ಬೇಕು ಸರ್. ಅವರು ಏನಾದರೂ ಅಲ್ಲಿ ಜನರಿಗೆ ಕುಡಿಲಿಕ್ಕೆ ನೀರು ಕೊಟ್ಟಿಲ್ಲ, ನಾ ಜಿಲ್ಲಾಧಿಕಾರಿಗಳ ಸೂಚನೆ ಕೊಡ್ತೀನಿ. ಜಾನುವಾರಿಗೆ ಅಂತ ಜನರಿಗೆ ಜಾನುವಾರುಗಳಿಗೆ ಕೊಡದಿದ್ರೆ ನಾ ಜಿಲ್ಲಾಧಿಕಾರಿಗಳ ಸೂಚನೆ ಕೊಡ್ತೀವಿ. ಅವ್ರು ಇನ್ಸ್ಪೆಕ್ಟ್ ಮಾಡಿ ಹಾಗೆ ಜನರಿಗೆ ಜಾನುವಾರುಗಳಿಗೆ ಏನಾದ್ರು ತೊಂದರೆ ಆಗ್ತದೆ ಅದ್ರ ಬಗ್ಗೆನೂ ಕ್ರಮ ಕೈಗೊಳ್ಳಿ. ಅದು ಸರಾವಗಾಗಿ ಹೋಗ್ತಕ್ಕ ಬ್ಯಾರಿಕೇಡ್ ಹಾಕೊಂಡು ಮುಚ್ಚಿಟ್ಕೊಂಡು ಕೂತ್ಕೊಂಡಿದ್ದಾರೆ ಸರ್. ಇವಾಗ ಬಿಡಂತೆ ಇಲ್ಲ. ಆಮೇಲೆ ನೀವು ಹೇಳಿದ್ರಿ ಈಗ ಕೇಂದ್ರ ಸರ್ಕಾರದ್ದು ಕೊಟ್ಟದ್ದು ನೀವೇನು ಸ್ಪಷ್ಟನೆ ಕೊಟ್ಟರಲ್ಲ ಸರ್. ಈಗ ನೀವು ಹೇಳ್ತಕ್ಕಂಥ ಕೆಲಸನ ನಿಲ್ಲಿಸ್ಬೇಕಲ್ಲ. ಕಂಪನಿಗೆ ನೀವು ಮಾಡಕ್ ಬರಂಗಿಲ್ಲ ಅಂತಂದ್ರೆ ಮತ್ತೆ ಹಂಗಾರೆ ನಮ್ಮ ಪರಿಸ್ಥಿತಿ ಹೆಂಗೆ ಸರ್ ಇವಾಗ? ಈಗ ಇನ್ನ ಅವರಿಗೆ ನಾವು ವಿ ಆರ್ ಅವೈಟಿಂಗ್ ಅವ್ರ ಪರ್ಮನೆಂಟ್ ಕೆಲಸ ಮಾಡಕ್ಕೆ ಪರ್ಮಿಷನ್ ಪ್ರಶ್ನೆ ಬರೋದಿಲ್ಲ. ಈಗ ಅವ್ರಿಗೆ ನಾವು ಇಂಡಿಯನ್ ಅಂತ ಒಂದು ರೀಅಶ್ಯೂರ್ ಮಾಡಕ್ಕೆ ಒಂದು ಇದನ್ನು ಮಾಡಿದೀವಿ. ಅದು ಬಂದ್ಮೇಲೆ ಇನ್ನೂ ಕೂಡ ಪ್ರೊಸೀಜರ್ಸ್ ಇದಾವೆ. ಯಾವಾಗ ಸರ್ ನಾವು ಅವ್ರಿಗೆ ದುಡ್ಡು ಡಿಮಾಂಡ್ ನೋಟಿಸ್ ಕೊಡಬೇಕು, ಅವ್ರಿಗೆ ಕೆಲಸ ಮಾಡಕ್ಕೆ ಪರ್ಮಿಷನ್ ಕೊಡಬೇಕು. ನಮ್ಮ ಹೈ ಲೆವೆಲ್ ಕಮಿಟಿಯಲ್ಲಿ, ಸ್ಟೇಟ್ ಹೈ ಲೆವೆಲ್ ಕಮಿಟಿಯಲ್ಲಿ, ಯಾಕಂದ್ರೆ 500ಕ್ಕಿಂತ ಜಾಸ್ತಿ ಮುಖ್ಯಮಂತ್ರಿ ಅಧ್ಯಕ್ಷತೆ ಕೊಡಬೇಕಾಗ್ತದೆ. ಇದೆಲ್ಲವೂ ಕೂಡ ಪ್ರೊಸೆಸ್ ಇದೆ. ಆದರೆ ತಾವೇನು ಹೇಳ್ತಾರೆ, ಈಗಾಗಲೇ ಅವ್ರು ಕೆಲಸ ಪ್ರಾರಂಭ ಮಾಡಿದ್ದಾರೆ, ಜಾನುವಾರುಗಳಿಗೆ ಇದು ಕೊಡ್ತಾ ಇಲ್ಲ. ಅವ್ರು ಪ್ರಿಲಿಮಿನರಿ ಏನೋ ಮಾಡ್ಕೋದಿರಬಹುದು, ಯಾಕಂದ್ರೆ ಅವ್ರಿಗೂ MOI ಕ್ಲಿಯರ್ ಸಿಕ್ಕಿದೆ ಸೆಂಟ್ರಲ್ಲು. ಸಿಕ್ಕ ಮೇಲೆ ಅವರು ಪ್ರಿಲಿಮಿನರಿ ಗ್ರೌಂಡ್ ಪ್ರಿಪರೇಷನ್ ಮಾಡ್ಕೋತಾ ಇರ್ಬೋದು. ಆದರೆ ಅವ್ರು ಏನಾದರೂ ಜನರಿಗೆ ಅಥವಾ ಜಾನುವಾರುಗಳಿಗೆ ಅಡ್ಡಿಪಡಿಸ್ತಾ ಇದ್ರೆ ನಾನು ಜಿಲ್ಲಾಧಿಕಾರಿಗಳ ಸೂಚನೆ ಕೊಡ್ತೇನೆ, ಜಾನುವಾರುಗಳಿಗೆ ಜನರಿಗೆ ಅಂತಂಕ ಆಗುವಂತ ಕೆಲಸ ಮಾಡಬಾರ್ದು ಅಂತ ಹೇಳಿ. ಈಗ ನಾಳೆ ಅದು ಅವಕಾಶ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡಂತ ಹೇಳಿ ಸರ್ ತಾವು. ಸತೀಶ್ ಹೇಳಿ. ಮಾನ್ಯ ಸಚಿವರೇ, ನಂದು ಎರಡು ಸಜೆಷನ್ ಅಲ್ಲ, ಒಂದು ಸಜೆಷನ್ ಅನ್ಕೊಳ್ಳಿ. ನೀವು ಒಂದು ಇದು ಅನೆಕ್ಷರ್ ಕೊಟ್ಟಿದ್ದೀರಿ ಇದರಲ್ಲಿ, ಬ್ರೀಫ್ ನೋಟ್ ಆನ್ ಎಕ್ಸ್ಪರ್ಟ್ ಪ್ಯಾನಲ್ ರಿಪೋರ್ಟ್. ಅದರಲ್ಲಿ ಲಾಂಗ್ ಟರ್ಮ್ ಆ್ಯಕ್ಷನಲ್ಲಿ ನೀವು ಇಲ್ಲಿ ಏನು ಬರ್ತಿದ್ದೀರಾ, ನೈಟ್ ಎಲ್ಲ ಇಲ್ಲೇನು ಈ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ನೈಟ್ ಇನ್ಸ್ಪೆಕ್ಷನ್ ಮಾಡಬೇಕು, ಸೊ ದ್ಯಾಟ್ ದ ಪೊಲ್ಯೂಷನ್ ಕಂಟ್ರೋಲ್ ಎಕ್ವಿಪ್ಮೆಂಟ್ ಆರ್ ಸ್ವಿಚ್ಡ್ ಆನ್ ಅಂತಿದೆ. ಅದು ಸ್ವಲ್ಪ ನೀವು ಫೋರ್ಸ್ ಮಾಡಿ. ನನ್ನ ಪರ್ಸನಲ್ ಒಪಿನಿಯನ್, ಮ್ಯಾಕ್ಸಿಮಮ್ ಪೊಲ್ಯೂಷನ್ ಆಗೋದು ಆಫ್ಟರ್ ಡೇ ಲೈಟ್ ಅವರ್ಸ್. ಆಲ್ ದೀಸ್ ಸ್ಪಾಂಜರಿನ್ ಯೂನಿಟ್ಸ್ ಆ್ಯಂಡ್ ಆಲ್ ದೀಸ್ ಇಂಡಸ್ಟ್ರೀಸ್ ಅವರು ಬೈಪಾಸ್ ಮಾಡ್ತಾರೆ ಟು ಸೇವ್ ಮನಿ. ಅದರಿಂದ ಪೊಲ್ಯೂಷನ್ ಆಗುತ್ತೆ. ಸೆಕೆಂಡ್, ನೀವು ಇನ್ನೊಂದು ರೋಡಿನ ಒಂದು ಸ್ಮಾಲ್ ಇದು ರಿಮಾರ್ಕ್ ಮಾಡಿದ್ರಿ. ನಂದು ಸಜೆಷನ್ ಭಾಳ ಸಿನ್ಸಿಯರಾಗಿ, ಇದು ನೀವು ದಯವಿಟ್ಟು ನಿಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಲ್ಲರಿಗೂ ಇದು ಕೊಡ್ರಿ. ಈಗ ಸ್ಟ್ಯಾಂಡರ್ಡ್ ವಿಡ್ತ್ ಆಫ್ ದ ರೋಡ್ 5.5 meters ಮಾಡ್ತಾರೆ. ಮೈನಿಂಗ್ ಎಫೆಕ್ಟೆಡ್ ಏರಿಯಾಸ್ ಆ್ಯಂಡ್ ಇಂಡಸ್ಟ್ರಿ ಏರಿಯಾಸಿಗೆ ದಯವಿಟ್ಟು ನೀವು 7 meters ಇಲ್ಲದ್ರೆ 9 meters ರೋಡ್ ಮಾಡಲಿಕ್ಕೆ ಹೇಳಿ. ದಿಸ್ ವಿಲ್ ಹೆಲ್ಪ್ ಇನ್ ರಿಡ್ಯೂಸಿಂಗ್ ಡಸ್ಟ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್. ಏನಾಗುತ್ತೆ, 2 ಗಾಡಿ ಬರ್ತಾವೆ, ಪಾಸ್ ಆಗಲ್ಲ 5.5 metersಗೆ. ಅವ್ರು ರೋಡ್ ಬಿಟ್ಟು ಕೆಳಗೆ ಇಳಿತಾರೆ, ದೆನ್ ಲೋಡ್ ಇದ್ದಿದ್ದು ಸ್ಪಿಲ್ ಆಗ್ತದೆ, ಇಲ್ಲಿದ್ರೆ ಅದು ಡಸ್ಟ್ ಎದ್ದೇಳ್ತದೆ. ನೀವು ದಯವಿಟ್ಟು KMERC ಅಲ್ಲಿ ಮೈನಿಂಗ್ ಎಫೆಕ್ಟೆಡ್ ಏರಿಯಾಸು ಮತ್ತು PWD ನಿಮ್ಮ ಕಡೆಯಿಂದ ಒಂದು ಸೂಚನೆ ಹೋದರೆ, ಇಂಡಸ್ಟ್ರಿ ಎಫೆಕ್ಟೆಡ್ ಏರಿಯಾಸ್ ಆ್ಯಂಡ್ ಮೈನಿಂಗ್ ಎಫೆಕ್ಟೆಡ್ ಏರಿಯಾಸಲ್ಲಿ 7 meters or 9 meters ಕಂಪಲ್ಸರಿ ರೋಡ್ ಬಿಡ್ತಿರ್ಬೇಕು ಅಂತ ನೀವು ಒಂದು ದಯವಿಟ್ಟು ಒಂದು ಅಲ್ಲ ತಮ್ಮ ಸಲಹೆಯನ್ನು ನಾನು ಇದು ಮಾಡ್ತೇನೆ. ಈಗ ತಾವೇನು ಹೇಳಿದಿರಿ, ಈಗ ಒಂದು ರೋಡ್ ಬಿಡ್ತ ಬಗ್ಗೆ ಹೇಳಿದಿರಿ, 9 meters ಇರಬೇಕು. ಅದನ್ನು ನಾನು ಸ್ವಾಭಾವಿಕವಾಗಿ ಎಲ್ಲ ಬೃಹತ್ ಅವ್ರಿಗೂ ಕೂಡ ಅಷ್ಟೇ ಬೇಕಾಗ್ತದೆ. 17,000 crores ಇನ್ವೆಸ್ಟ್ಮೆಂಟ್ ಇದೆ ಇಂಥದ್ದಿರಲಿ. ಬಟ್ ಜನರಲ್ ಆಗಿ ತಾವು ಹೇಳಿದಿರಿ, ನೈಟ್ ರಾತ್ರಿ ದಿವಸ ಈ ಪೊಲ್ಯೂಷನ್ಸ್ ಇದನ್ನು ಜಾಸ್ತಿ ಆಗ್ತದೆ ಅಂತೇಳಿ ನಾನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ನಮ್ಮ ಇಲಾಖೆಯಿಂದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಮತ್ತು ಅಲ್ಲಿ ಇರುವಂಥ ನಮ್ಮ JDs ಏನಿದಾರಲ್ಲ ಅವ್ರಿಗೂ ಕೂಡ ಸೂಚನೆ ಕೊಡ್ತೀನಿ.